ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಈ ಒಂದು ವಿಡಿಯೋ ನೋಡಿ. ಅಲಕ್ಸ ಇತಿಹಾಸ ಚರ್ಚೆ ಮಾಡೋಣ. ಯಾರ್ದದು? ಯಾರ್ದಂದ್ರೆ ನಮ್ ಫಸ್ಟ್ ಕಾಬಾ, ಅದು ಫಸ್ಟ್ ಆ ಕಡೆ ತಿರ್ಕೊಂಡು ನಮಾಜಿ ಮಾಡ್ತಾ ಇದ್ದಿದ್ ನಾವು. ಪರಿಶುದ್ಧವಾದಂತಹ ಕಾಬಾದ ಕುರಿತು ಯಾರದು ಅದು? ಪರಿಶುದ್ಧ ಕುರ್ಆನ್ ಹೇಳುತ್ತೆ. ನನ್ನ ಕೈಯಲ್ಲಿರುವಂತಹದ್ದು ಕುರ್ಆನಿನ 2ನೇ ಅಧ್ಯಾಯ ಅದರ 96ನೇ ಶ್ಲೋಕದಲ್ಲಿ ಇನ್ನ ಅವ್ವಲ ಬೈತಿನ್ ಉದಿಅ ಲಿನ್ನಾಸಿ ಲಲ್ಲದಿ ಬಿಬಕ್ಕತ ಮುಬಾರಕನ್ ವಹುದನ್ ಲಿಲ್ ಆಲಮೀನ್. ಇನ್ನ ಖಂಡಿತವಾಗಿಯೂ ಅವ್ವಲ ಬೈತಿನ್ ಉದಿಅ ಲಿನ್ನಾಸಿ, ಮನುಷ್ಯರು ಅಲ್ಲಾಹನನ್ನು ಆರಾಧಿಸಲು ಬೇಕಾಗಿ ಭೂಮಿಯಲ್ಲಿ ಅಲ್ಲಾಹನು ನಿರ್ಮಿಸಿದ ಪ್ರಥಮ ಕಅಬಾವಾಗಿದೆ. ಲಲ್ಲದಿ ಬಿಬಕ್ಕತ ಮುಬಾರಕನ್, ಪರಿಶುದ್ಧವಾದಂತಹ ಮಕ್ಕಾ ಭೂಮಿಯಲ್ಲಿರುವಂತಹದ್ದು. ವಹುದನ್ ಲಿಲ್ ಆಲಮೀನ್, ಅದು ಸರ್ವಲೋಕದಲ್ಲಿರುವ ಜನರಿಗೂ ಸರ್ವಲೋಕದಲ್ಲಿರುವಂತಹ ವರ್ಗಗಳಿಗೂ ಕೂಡ ವಹುದನ್, ಅದು ಸನ್ಮಾರ್ಗವಾಗಿದೆ ಎಂದು ಪರಿಶುದ್ಧ ಕುರ್ಆನಿನ 2ನೇ ಅಧ್ಯಾಯ 96ನೇ ಶ್ಲೋಕದಲ್ಲಿ ಅಲ್ಲಾಹನು ಹೇಳುತ್ತಾನೆ. ಇನ್ನು ಬಾಕಿ ಇಸ್ಲಾಂ ಯಾವಾಗ, ಯಾವ ಇಸ್ವಿಯಲ್ಲಿ ಬಂತು? ಇಸ್ಲಾಂ 1416 ಬಂದಿದ್ದು. 1460 ಅಲ್ಲ, 1400 ಇಯರ್ಸ್ ಆಯ್ತು. 7th ಸೆಂಚುರಿಲಿ ಬಂತು. 7th ಸೆಂಚುರಿಲಿ ಬಂತು. 1400 ವರ್ಷಗಳ ಮುಂಚೆ. ಅದಕ್ಕಿಂತ ಮುಂಚೆ ಆ ಜಾಗದಲ್ಲಿ ಯಾರು ಪ್ರಾರ್ಥನೆ ಮಾಡ್ತಿದ್ರು? ಅದ್ರ ಮುಂಚೆ ಬೇರೆ ಬೇರೆ ಧರ್ಮದವರು ಇದ್ರು. ಇಸ್ಲಾಂ ಬರುವುದಕ್ಕಿಂತ ಮುಂಚೆ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದವ್ರು ಯಾರು? ಕ್ರಿಶ್ಚಿಯನ್ ಇದ್ರು, ಯಹೂದಿಗಳಿದ್ರು, ಬೇರೆ ಬೇರೆ ರಿಲಿಜನ್ಗಳಿದ್ರು ಮುಂಚೆ. ಈಗ ಅವ್ರು ಯಾಕೆ ಅಲ್ಲಿ ಪ್ರಾರ್ಥನೆ ಮಾಡೋದು? ಇಸ್ಲಾಂ 1400 ವರ್ಷಗಳ ಮುಂಚೆ ಬಂದದ್ದು ಎಂಬ ಮಾಹಿತಿ ಅಪ್ಪಟ ಸುಳ್ಳು. ಪರಿಶುದ್ಧ ಕುರ್ಆನ್, ಈ ಕುರ್ಆನಿನ 21ನೇ ಅಧ್ಯಾಯ 25ನೇ ಶ್ಲೋಕ, ಇದರಲ್ಲಿ ಅಲ್ಲಾಹನು ಹೇಳುತ್ತಾನೆ, ವಮಾ ಅರ್ಸಲ್ನಾ ಮಿನ್ ಕಬ್ಲಿಕ ಮಿರ್ ರಸೂಲಿನ್ ಇಲ್ಲಾ ನೂಹಿ ಇಲೈಹಿ ಅನ್ನಹು ಲಾ ಇಲಾಹ ಇಲ್ಲಾ ಅನ ಫಅಬ್ದುನ್. ವಮಾ ಅರ್ಸಲ್ನಾ ಮಿನ್ ಕಬ್ಲಿಕ ಮಿರ್ ರಸೂಲಿನ್, ಪ್ರವಾದಿವರ್ಯರೇ, ನಿಮಗಿಂತಲೂ ಮುಂಚೆ ಬಂದಂತಹ ಹಲವಾರು ಪ್ರವಾದಿಗಳಿದ್ದಾರೆ, ಲಕ್ಷಗಟ್ಟಲೆ ಪ್ರವಾದಿಗಳಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಇಲ್ಲಾ ನೂಹಿ ಇಲೈಹಿ ಅನ್ನಹು ಲಾ ಇಲಾಹ ಇಲ್ಲಾ ಅನ, ಅಲ್ಲಾಹನಲ್ಲದೆ ಬೇರೆ ಆರಾಧ್ಯನಿಲ್ಲ ಎಂಬ ಧ್ಯೇಯ ವಾಕ್ಯವನ್ನಾಗಿದೆ ಅವರಿಗೆಲ್ಲರಿಗೂ ಕೂಡ ಪ್ರಬೋಧನೆ ಮಾಡಲಿಕ್ಕೆ ನಾವು ಕಲ್ಪಿಸಿದ್ದು, ಆಜ್ಞಾಪಿಸಿದ್ದು ಎಂದು ಪರಿಶುದ್ಧವಾದಂತಹ ಕುರ್ಆನ್ನಲ್ಲಿ ಅಲ್ಲಾಹನು ನಮಗೆ ಕಲಿಸಿಕೊಡುತ್ತಾನೆ. ಅಂದರೆ ಇಸ್ಲಾಂ ಬಂದದ್ದು 1400 ವರ್ಷಗಳ ಮುಂಚೆಯಲ್ಲ, ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ ಕಾಲದಿಂದ ಅಲ್ಲ, ಬದಲಾಗಿ ಮನುಷ್ಯನ ಆದಿಯಿಂದಲೇ, ಆದಿಮಾನವ ಆದಮ್ ಎಂಬಂತಹ ಪ್ರವಾದಿ ವರ್ಯರಿಂದ ಮನುಷ್ಯ ಕುಲ ಪ್ರಾರಂಭವಾಗುತ್ತೆ. ಅಲ್ಲಿಂದಲೇ ಇಸ್ಲಾಂ ಪ್ರಾರಂಭವಾಗಿದೆ. ಅಲ್ಲಿಂದ ಪ್ರಾರಂಭವಾಗಿ ಆ ಪ್ರವಾದಿತ್ವವು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರಿಂದ ಅದು ಕೊನೆಯಾಗಿ ಬಿಟ್ಟಿದೆ. ಅವರ ನಂತರ ಪ್ರವಾದಿಗಳು ಬರಲಿಕ್ಕಿಲ್ಲ. ಅಂದರೆ ಇಸ್ಲಾಂ ಬಂದದ್ದು 1400 ವರ್ಷಗಳ ಮುಂಚೆ ಅಲ್ಲ, ಅದಕ್ಕಿಂತಲೂ ಮುಂಚೆ ಆದಮ್ ಅಲೈಹಿಸ್ಸಲಾಮರ ಕಾಲದಿಂದಲೇ, ಮನುಷ್ಯನ ಆದಿಯಿಂದಲೇ ಇಸ್ಲಾಂ ಇಲ್ಲಿದೆ. ಇದಾಗಿದೆ ಸತ್ಯವಾದಂತಹ ವಿಚಾರ. ತಿಳಿಯಿರಿ, ಕಲಿಯಿರಿ, ಜ್ಞಾನವನ್ನು ವೃದ್ಧಿಸಿ. ಅಲ್ಲಾಹನು ತೌಫೀಕ್ ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.